ಅದರಲ್ಲಿ ಅಸಾಮಾನ್ಯ ವ್ಯಕ್ತಿಗಳನ್ನು ಸೇರಿಸಿದರ, ಸಾಮಾನ್ಯ ವ್ಯಕ್ತಿಗಳನ್ನು ಕೂಡ ಸೇರಿಸಿದರ. ಎಸ್ ನಿಜಲಿಂಗಪ್ಪನವರು, JH ಪಟೇಲರು, ವೀರೇಂದ್ರ ಪಾಟೀಲರು, ಇನ್ನೂ ಅನೇಕ ಈ ನಾಡಿನಲ್ಲಿ ಆಗಿ ಹೋಗಿರ್ತಕ್ಕಂಥ ಹಿರಿಯ ವ್ಯಕ್ತಿಗಳ ಬಗ್ಗೆ ಅಭಿನಂದನಾ ಗ್ರಂಥಗಳನ್ನ ಪುಣ್ಯಪುರುಷರ ಮಾಲಿಕೆಗಳಲ್ಲಿ ಅವರ ಪರಿಚಯ ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ. ಆಮೇಲೆ ಅದೇ ರೀತಿ ನಮ್ಮ ಅನೇಕ ಜನ ಕಲಾವಿದರನ್ನು ಕುರಿತು ಕಲೆ, ಸಾಹಿತ್ಯ, ಸಂಸ್ಕೃತಿ ಆ ಕ್ಷೇತ್ರಗಳಿಗೆ ಅಹರ್ನಿಸಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮಹನೀಯರನ್ನು ಕುರಿತು ಗ್ರಂಥಗಳನ್ನು ಪ್ರಕಟವನ್ನು ಮಾಡಿದ್ದಾರೆ. ಆ ಮಾಲಿಕೆಯಲ್ಲಿ ಒಂದು ಪುಣ್ಯಪುರುಷರ ಸಾಹಿತ್ಯ ರತ್ನ ಮಾಲಿಕೆ, ಆನಂತರ ಅಭಿನಂದನಾ ಸಾಹಿತ್ಯ ರತ್ನ ಮಾಲಿಕೆ ಅಂತ ಮಾಲಿಕೆಗಳನ್ನು ಪೂಜ್ಯರು ಪ್ರಾರಂಭ ಮಾಡಿದರು. ಅದೇ ರೀತಿ ಅನುವಾದ ಸಾಹಿತ್ಯ ರತ್ನ ಮಾಲಿಕೆ, ಪ್ರಾಚೀನ ಸಾಹಿತ್ಯ ಪ್ರಕಟಣಾ ಮಾಲಿಕೆ, ನೂತನ ಸಾಹಿತ್ಯ ಪ್ರಕಟಣಾ ಮಾಲಿಕೆ ಅಂತೇಳಿ ಇವೆಲ್ಲ ಆ ಸಂಸ್ಥೆಯ ಮುಖಾಂತರ ಒಂದು ವಿಶ್ವವಿದ್ಯಾಲಯ ಪ್ರಕಟಿಸುವಷ್ಟು ಪುಸ್ತಕಗಳನ್ನು ಗದಗ ಮಠದಿಂದ ಪ್ರಕಟಣೆಯನ್ನು ಮಾಡಿರುವಂಥದ್ದು. ಒಂದು ವಿಶ್ವವಿದ್ಯಾಲಯ, ಕನ್ನಡದ ವಿಶ್ವವಿದ್ಯಾಲಯ ಪ್ರಕಟಿಸುವಷ್ಟು ಪುಸ್ತಕಗಳನ್ನು ಪೂಜ್ಯರು ಪ್ರಕಟ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅವ್ರನ್ನ ಏನೈತಿ ಅಂತಂದ್ರೆ ಪುಸ್ತಕದ ಸ್ವಾಮೀಜಿ ಅಂತ ಎಲ್ಲರೂ ಸಾಮಾನ್ಯವಾಗಿ ಕರೀತಾರೆ. ಆಮೇಲೆ ಅದು ಕನ್ನಡ ಗೋಕಾಕ್ ಭಾಷೆ, ಕನ್ನಡದ ಉಳಿವಿಗಾಗಿ ಗೋಕಾಕ್ ಭಾಷೆಯ ಆ ಚಳವಳಿಯ ಮೊಟ್ಟ ಮೊದಲ ಗಂಟೆಯನ್ನು ಪೂಜ್ಯರೇ ಪ್ರಾರಂಭ ಮಾಡಿದರು. ಅವರೇ ಆ ಚಳವಳಿಯನ್ನು ಪ್ರಾರಂಭ ಅದಕ್ಕೆ ಆಕರ್ಷಿತರಾಗಿ ನಮ್ಮ ನಂತರ ಪಾಟೀಲ್ ಪುಟ್ಟಪ್ಪನವರು, ರಾಜಕುಮಾರರು, ಚಂಪಾ ಅವರು, ಅನೇಕ ಜನರು ತದನಂತರ ಆ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಂಗತಿ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಅಂತಕ್ಕಂಥದ್ದು. ಆಮೇಲೆ ಈ ಹಿನ್ನೆಲೆಯಲ್ಲಿ ಅಭಿನಂದನಾ ಗ್ರಂಥ ಮಾಲಿಕೆಯಲ್ಲಿ ನಮ್ಮ ಗದಗ ಪರಿಸರದಲ್ಲಿ, ಗದಗ ಜಿಲ್ಲೆಯಲ್ಲಿ, ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿ ಭಾಳ ಅಪೂರ್ವವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದವರು ಮಾನ್ಯ ಶ್ರೀ DR ಪಾಟೀಲರು. ಸನ್ಮಾನ್ಯ ಶ್ರೀ DR ಪಾಟೀಲರನ್ನ ತಾವೆಲ್ಲ ಸಮೀಪದಿಂದ ಬಲ್ಲವರಿದ್ದೀರಿ. ಅವರ ಬದುಕು, ಅವರ ಸಾಧನೆಗಳು, ಅವರ ಸಾಗಿ ಬಂದಿರತಕ್ಕಂಥ ಪಥ, ಅವರ ಹಾದಿಯ ಬಗ್ಗೆ, ಆಮೇಲೆ ಅವ್ರನ್ನ ಸಮೀಪದಿಂದ ನೋಡಿದವರು ಯಾರು, ಅವ್ರ ಬಗ್ಗೆ ಪುಸ್ತಕವನ್ನು ಬರೆಯೋರು ಯಾರು, ಆಮೇಲೆ ಯಾವಾಗಲೂ ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರು, ಏನಾದರೂ ಒಬ್ಬ ವ್ಯಕ್ತಿ ಬಗ್ಗೆ ಚರಿತ್ರೆಗಳನ್ನ ಬರೀಬೇಕಾಗಿತ್ತು ಅಂತಂದ್ರೆ ಯಾರು ಅವರ ಒಡನಾಟದಲ್ಲಿ ಅದರ, ಅವರ ಆತ್ಮೀಯ ಬಳಗದಲ್ಲಿ ಅದರ, ಅವರು ಬಂದಿರತಕ್ಕಂಥ ಚರಿತ್ರೆ, ಇತಿಹಾಸ ಅದು ಅಧಿಕೃತ ಅಂತ ಹೇಳಿ ನನ್ನ ಬಗ್ಗೆ ಮಹಾದೇವ ದೇಸಾಯಿ ನನ್ನ PA ಬರೆದ್ರೆ ಭಾಳ ಅಧಿಕೃತ ಅಂತ ಗಾಂಧೀಜಿಯವರು ಹೇಳಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆ ಹಿನ್ನೆಲೆಯಲ್ಲಿ ಪೂಜ್ಯ ಗುರುಗಳು ನಮ್ಮ DR ಪಾಟೀಲರ ಬಗ್ಗೆ ಯಾರ ಕಡೆಯಿಂದ ಬರೆಸಬೇಕು ಅಂತ ವಿಚಾರ ಮಾಡಿದಾಗ ತಕ್ಷಣ ಅವ್ರಿಗೆ ನೆನಪು ಹೊಳೆದಿರ್ತಕ್ಕಂಥ ಹೆಸರು ಸನ್ಮಾನ್ಯ ಶ್ರೀ ಜಗನ್ನಾಥ್ ಸಿಂಗ್ ಜಮಾದಾರ್ ಸರ್ ಹೆಸರು ಪೂಜ್ಯರ ನೆನಪಿಗೆ ಬಂದಿರತಕ್ಕಂಥ ಹೆಸರು ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಪೂಜ್ಯ ಗುರುಗಳು ನಮ್ಮ ಜಗನ್ನಾಥ್ ಸಿಂಗ್ ಜಮಾದಾರ್ ಸರ್ರನ್ನು ಕರೆಸಿ, ನೀವು ಅವ್ರ ಬಗ್ಗೆ, ಅವರ ಆಪ್ತರು, ನೀವು ಸಹಪಾಠಿಗಳು, ಒಂದೇ ಸ್ಕೂಲಲ್ಲಿ ಓದಿದವರು, ಒಡನಾಡಿಗಳು, ಆತ್ಮೀಯ ಒಡನಾಡಿಗಳು. ಆಮೇಲೆ ಗುರುಗಳಿಗೆ ನಮ್ಮ DR ಪಾಟೀಲರ ಬಗ್ಗೆನೂ ಅಷ್ಟೇ ಗೌರವ, ನಮ್ಮ ಜಮಾದಾರ್ ಸರ್ ಬಗ್ಗೆನೂ ಕೂಡ ಅಷ್ಟೇ ಗೌರವ. ಅವರು ಬೆಂಗಳೂರಿಗೆ ಹೋದಾಗ ನಮ್ಮ ಜಮಾದಾರ್ ಸರ್ ಮನೆಗೆ ಅವರು ಕೂಡ ಹೋಗಿರ್ತಕ್ಕಂಥ ನೆನಪು ಇನ್ನೂ ನನ್ನ ಸ್ಮೃತಿ ಪಟಲದಲ್ಲಿದೆ ಅಂತಕ್ಕಂಥದ್ದು. ಆಮೇಲೆ ಹೀಗಾಗಿ ಜಮಾದಾರ್ ಸರ್ಗೆ ಆ ಹೊಣೆಗಾರಿಕೆಯನ್ನು, ಆ ಗ್ರಂಥ ರಚನೆಯ ಹೊಣೆಗಾರಿಕೆಯನ್ನು ಸಂಪಾದಕರಾಗಿ ನೀವು ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದ್ರು. ಸರ್ಗೂ ಕೂಡ ಬಿಡುವಿಲಿರ್ತಕ್ಕಂಥ ಕೆಲಸಗಳು ಭಾಳ ಏನೈತಿ ಅಂತಂದ್ರೆ ಆರೋಗ್ಯಕರ ಮನಸ್ಸಿನ ಶ್ರೇಷ್ಠ ಬರಹಗಾರರಲ್ಲಿ ನಮ್ಮ ಪರಿಸರದಲ್ಲಿ ನಮ್ಮ ಜಮಾದಾರ್ ಸರ್ ಕೂಡ ಒಂದು ಅಂತಕ್ಕಂಥದ್ದು. ಅವರೆಲ್ಲ ನಾಗರಿಕ ಪತ್ರಿಕೆಗೆ ಅವರು ಸೇವೆ ಮಾಡಿರ್ತಕ್ಕಂಥದ್ದು, ಆನಂತರ ನೇಗಿಲಿಯೋಗಿ ಪತ್ರಿಕೆಗೆ ಅವರು ಸೇವೆ ಮಾಡಿರ್ತಕ್ಕಂಥದ್ದು, ಆನಂತರ ಅನೇಕ ಪುಸ್ತಕಗಳನ್ನು, ಆಮೇಲೆ ನಮ್ಮ ಕನ್ನಡದ ನಾಡು ನುಡಿ ಹಬ್ಬ ಇತ್ತೀಚೆಗೆ ನಡೆದಾಗ ಅವರ ಕೊಡುಗೆಯನ್ನು ನೀವೆಲ್ಲ ನಾವು ನೋಡಿರ್ಬೋದು ಅಂತಕ್ಕಂಥದ್ದು. ಸರು ಆ ಹಿನ್ನೆಲೆಯಲ್ಲಿ ಏನೈತಿ ಅಂತಾರೆ ಅನೇಕ DR ಪಾಟೀಲ್ ಸರ್ ಬಗ್ಗೆ ಸಾಕಷ್ಟು ಸಾವಿರಾರು ಲೇಖನಗಳನ್ನು ತರಿಸ್ಬೋದಾಗಿರ್ತವೆ.
ಸಾವಿರಾರ ಯಾಕಂದ್ರೆ ಅವರು ಡಿ ಆರ್ ಪಾಟೀಲ್ ಕೇವಲ ಒಬ್ಬರು 4 ಸಲ ಗದಗಿಗೆ ಶಾಸಕರಾದವರು ಮಾತ್ರ ಅಲ್ಲ, ಅವರು ಏನೈತಿ ಅಂದ್ರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಮೈಲುಗಲ್ಲುಗಳನ್ನು ನಡೆಸಿದ್ದಾರೆ. ಹೆಜ್ಜೆಯ ಗುರುತುಗಳನ್ನ ನಾವು ನೋಡ್ಬೋದು. ಗ್ರಾಮೀಣ ಅಭಿವೃದ್ಧಿಗೆ ಅವರು ಮಾಡಿರ್ತಕ್ಕಂಥದ್ದು, ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಅವರು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಬಗ್ಗೆಯೂ ಅಷ್ಟೇ ವಿಶೇಷ ಆಗಿರ್ತಕ್ಕಂಥ ಆಸಕ್ತಿ. ಆಮೇಲೆ ಅದೇ ರೀತಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅವರು ಏನೈತಿ ಅಂತಂದ್ರೆ ಬದುಕ್ತಾ ಇರೋದರಿಂದ ಅವ್ರನ್ನ ಆ ಪುಸ್ತಕದ ಹೆಸರನ್ನು ಪೂಜ್ಯರು ಮತ್ತು ಜಮಾದಾಸರು ಕೂಡ್ಕೊಂಡು ಅಂತಿಮಗೊಳಿಸಿದ್ದು, ಅದನ್ನು ಸಂತ ರಾಜಕಾರಣಿ ಅಂತೇಳಿ ಅಂತಿಮಗೊಳಿಸಿದಾಗ ಅಂತಕ್ಕಂಥದ್ದು. ಆ ಸಂತ ರಾಜಕಾರಣಿ ಡಿ ಆರ್ ಪಾಟೀಲ್ ಅನ್ನುವ ತಲೆಬರಹದಲ್ಲಿ ಆ ಪುಸ್ತಕವನ್ನು ಸಂಪಾದನೆಯನ್ನು ಮಾಡಿದಲ್ಲ. ಅವರು ಆಧ್ಯಾತ್ಮಿಕ ಜೀವಿ ಅನ್ನೋದಕ್ಕೆ ಅವರು ಸಿದ್ಧಾರೂಢ ಮಠಕ್ಕೆ ಸಾಮಾನ್ಯವಾಗಿ ಯಾವಾಗಲೂ ಏನೈತಿ ಅಂತಾರೆ ರಾಜಕೀಯ ವ್ಯಕ್ತಿಗಳಾದವರು ಅದರ ಅಧ್ಯಕ್ಷರಾಗ್ಕೊಂತ ಬಂದಿದ್ದಾರೆ, ಆ ಟ್ರಸ್ಟ್ ಕಮಿಟಿ ಚೇರ್ಮನ್ ಅಂತಕ್ಕಂಥದ್ದು. ಆದರೆ ಅದಕ್ಕೆ ಅಪವಾದವಾಗಿ ನಮ್ಮ ಡಿ ಆರ್ ಪಾಟೀಲರು ಏನೈತಿ ಅಂದ್ರೆ ನಮ್ಮ ಸಿದ್ಧಾರೂಢ ಮಠದ ಟ್ರಸ್ಟಿನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆಮೇಲೆ ಇಲ್ಲೇ ಗದಗಿನಲ್ಲಿ ಸ್ವಾಮಿ ವಿವೇಕಾನಂದ ಆಶ್ರಮವನ್ನು ಅವರು ಸ್ಥಾಪನೆಯನ್ನು ಮಾಡಿದ್ದು, ಕೈಲಾಸ ಆಶ್ರಮವನ್ನು ಸ್ಥಾಪನೆ ಮಾಡಿದ್ದು, ಎಲ್ಲ ಧರ್ಮಗಳನ್ನು ಸಮಾನ ರೀತಿಯಿಂದ ಕಾಣ್ತಕ್ಕಂಥ ವ್ಯಕ್ತಿಗಳು. APMC ಅಧ್ಯಕ್ಷರಾಗಿದ್ದರು ಅನೇಕ ವರ್ಷ. ನಮ್ಮ ಆ APMCಗೆ ಅವರು ನೀಡಿರ್ತಕ್ಕಂಥ ಕೊಡುಗೆ ಅದು ಅಸಾಮಾನ್ಯವಾಗಿರ್ತಕ್ಕಂಥದ್ದು. ನೀವು ಕರ್ನಾಟಕದಲ್ಲಿ ನಮ್ಮ ಪೂಜ್ಯರು ಒಂದು ಅನೇಕ ಸಂದರ್ಭದಲ್ಲಿ ಹೇಳಿದಾರ, ಕರ್ನಾಟಕದಲ್ಲಿ ರಾಯಚೂರು APMC ಹೊರತುಪಡಿಸಿದ 2ನೇ APMC ಅಂತಂದ್ರೆ ನಮ್ಮ ಗದಗಿನ APMC ಅಂತೇಳಿ ಅವ್ರಿಗೆ ಅಧಿಕಾರಿಗಳು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದಾರೆ. ಅವರು ಅಷ್ಟು ಜನ APMC ವರ್ತಕರು ಆ APMC ಒಳಗೆ ಇದ್ರೂ ಕೂಡ ಅವ್ರ ಪರವಾಗಿ ಚುನಾವಣೆ ಮಾಡಲಿ, ವಿರುದ್ಧವಾಗಿ ಮಾಡಲಿ, ಯಾರ ಬಗ್ಗೆಯೂ ಕೂಡ ರಾಗ ದ್ವೇಷ ಇಟ್ಕೊಂಡಾಗ ಅವ್ರ ಲೈಸೆನ್ಸಿಗೆ ರಿನ್ಯೂವಲ್ ಮಾಡೋಕ್ಕಾಗಲಿ, ಲೈಸೆನ್ಸ್ ಗ್ರ್ಯಾಂಟ್ ಮಾಡೋಕ್ಕಾಗಲಿ ಅವರು ಅಧಿಕಾರ ಇತ್ತು. ಬೇಕಾದವ್ರು ಏನೈತಿ ಅಂತ ರಾಗ ದ್ವೇಷವನ್ನು ಇಟ್ಕೊಂಡಿರ್ತಂತಂದ್ರೆ ಅವ್ರು ಏನಾದರೂ ಹಾಗೆ ತಮ್ಮ ವಿರುದ್ಧ ಮಾಡಿದವ್ರಿಗೆ ಏನಾದರೂ ಮಾಡ್ಬೋದಾಗಿತ್ತು. ಅಂತ ಯಾವುದೇ ರಾಗ ದ್ವೇಷ ಇಲ್ಲದೆ ಸಾತ್ವಿಕ ಜೀವನವನ್ನು, ಸರಳ ಜೀವನವನ್ನು ಈ ಸಮಾಜದಲ್ಲಿ ನಾವು ಇವತ್ತು ಅವರು ಬದುಕ್ತಾ ಇದ್ದಾರೆ ಅಂತ ಒಂದು ವ್ಯಕ್ತಿಗಳ ಬಗ್ಗೆ ಆ ಪುಸ್ತಕವನ್ನು ನಮ್ಮ ಜಮಾದಾಸರು ಭಾಳ ಕಷ್ಟಪಟ್ಟು ಅದನ್ನು ಸಂಪಾದನೆಯನ್ನು ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ರಾಷ್ಟ್ರಮಟ್ಟದ ಅನೇಕ ಲೇಖಕರು ಕೂಡ ಡಿ ಆರ್ ಪಾಟೀಲ್ ಅಭಿಮಾನಿಗಳು ಕೂಡ ಲೇಖನವನ್ನು ಬರೆದಿದ್ದಾರೆ ಆ ಪುಸ್ತಕದಲ್ಲಿ. ಆಮೇಲೆ ಅದು ಪೂಜ್ಯರ ಕನಸಾಗಿತ್ತು, ಹಾಗೆ ಉಳಿದುಕೊಂಡು ಬಂದಿತ್ತು. ಅದು ಕಾರಣ ಅಂದ್ರೆ ಡಿ ಆರ್ ಪಾಟೀಲರು MP ಚುನಾವಣೆ ನಿಂತರು, ಬ್ಯಾಡ್ರಿ ಸ್ವಲ್ಪ MP ಚುನಾವಣೆ ಮುಗಿದ ನಂತರ ಇದನ್ನು ಬಿಡುಗಡೆ ಮಾಡೋಣಂತ ಚುನಾವಣೆ ಪೂರ್ವದಲ್ಲಿ ಬಿಡುಗಡೆ ಮಾಡಿದ್ರೆ ಇದಕ್ಕೆ ಸುಮ್ಮನೆ ಒಂದು ಏನೈತಿ ಅಂತ ಜನರಿಗೆ ತಪ್ಪು ಸಂದೇಶ ಕೊಡ್ತದ ಅಂತೇಳಿ ಅದು ಅನೇಕ ಕಾರಣಗಳಿಂದ ವಿಳಂಬ ಆಗ್ತಾ ಬಂತು. ಮತ್ತು ಈ ಪೂಜ್ಯರು ನಮ್ಮ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಟದ ಸಿದ್ದರಾಮ ಮಹಾಸ್ವಾಮಿಗಳು ಬಂದ ನಂತರ ಆ ಪುಸ್ತಕವನ್ನು ಸಿದ್ಧಪಡಿಸಿರ್ತಕ್ಕಂಥ ಪುಸ್ತಕವನ್ನು ಅದನ್ನು ಬಿಡುಗಡೆಗೆ ತಾರೀಖನ್ನು ನಿಗದಿಪಡಿಸಿ ಇದೇ ತಿಂಗಳ 4ನೇ ತಾರೀಕಿನ ದಿನ ಏನೈತಿ ಅಂದ್ರೆ ಗದಗ ಶ್ರೀಮಠದಲ್ಲಿ ಮುಂಜಾನೆ 10:30 ಗಂಟೆಗೆ ಬುಧವಾರ ದಿನ ಬಿಡುಗಡೆ ಆಗ್ತದೆ. ಅವತ್ತಿನ ದಿವಸ ನೋಡ್ರಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥವ್ರು ಅದು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಗದಗಿನ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಟದ ಸಿದ್ದರಾಮ ಮಹಾಸ್ವಾಮಿಗಳು ವಹಿಸ್ತಾರೆ. ಸಮ್ಮುಖವನ್ನು ರಾಮಕೃಷ್ಣ ಆಶ್ರಮದ ಪೂಜ್ಯ ನಿರ್ಭಯಾನಂದ ಮಹಾಸ್ವಾಮಿಗಳು ವಹಿಸ್ತಾರೆ. ಆಮೇಲೆ ಅವತ್ತಿನ ಕಾರ್ಯಕ್ರಮದಲ್ಲಿ ಅವರು ಪಕ್ಷಾತೀತ ವ್ಯಕ್ತಿ ಆಗಿರೋದ್ರಿಂದ ಆಮೇಲೆ ಅವರು ಅವತ್ತಿನ ಸಮಾರಂಭಕ್ಕೆ ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರು ಸಭಾಪತಿಗಳು ಅವರು ಗಣ ಉಪಸ್ಥಿತಿ ಇರ್ತಾರೆ ಅಂತಕ್ಕಂಥದ್ದು. ಆಮೇಲೆ ನಮ್ಮ ಇವರು ಕೂಡ ಅಪ್ಪಟ ಗಾಂಧಿವಾದಿಗಳಾಗಿರೋದ್ರಿಂದ ಡಿ ಆರ್ ಪಾಟೀಲರು ಆ ಪುಸ್ತಕವನ್ನು ಯಾರ ಕಡೆಯಿಂದ ಬಿಡುಗಡೆ ಮಾಡಬೇಕು ಅಂತ ಆಲೋಚನೆಯನ್ನು ಮಾಡಿ ಆ ಗಾಂಧಿ ತತ್ವದಲ್ಲಿ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ಮತ್ತು ಗಾಂಧೀಜಿಯವರ ಒಂದು ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಗಾಂಧಿ ಭವನದ ಅಧ್ಯಕ್ಷರಾದ ಬೆಂಗಳೂರಿನ ಉಡೇಪಿ ಕೃಷ್ಣ ಅವರು ಆ ಗ್ರಂಥವನ್ನು ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಏನೈತಿ ಅಂದ್ರೆ ಅವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ಮಾನ್ಯ HK ಪಾಟೀಲರು ಅಂತಕ್ಕಂಥದ್ದು. ಹೇಗೆ ಸಹೋದರರು ಈ ಸಮಾಜದಲ್ಲಿ ಸಹಬಾಳ್ವೆಯನ್ನು ಮಾಡಬೇಕು, ಸಾಮರಸ್ಯದಿಂದ ಬದುಕಬೇಕು ಅನ್ನೋದಕ್ಕೆ ಡಿ ಆರ್ ಪಾಟೀಲರು ಮತ್ತು HK ಪಾಟೀಲರು
ಅಂದರೆ ನಿಮಗೆಲ್ಲ ಅನುಕರಣೀಯ ವ್ಯಕ್ತಿಗಳು ಅಂದ್ರೆ ತಪ್ಪಿ ಅಲ್ಲಲ್ಲ ಅಂತಕ್ಕಂಥದ್ದು. ಅಂಥ ಒಬ್ಬ ಅವರ ಶ್ರೇಷ್ಠ ಸಹೋದರರಾಗಿರ್ತಕ್ಕಂಥ ಈ ನಾಡಿನ ಜನಪ್ರಿಯ ಕಾನೂನು ಸಂಸದೀಯ ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಆಮೇಲೆ ಈ ಗ್ರಂಥ ಬಿಡುಗಡೆಗೆ ನಮ್ಮ ರೋಣದ ಜಿ ಎಸ್ ಪಾಟೀಲರ ಬಂಧುಗಳು ಮತ್ತು ನಮ್ಮ ಡಿ ಆರ್ ಪಾಟೀಲರ ಅಭಿಮಾನಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರದ ಒಳ್ಳೆಯ ಕಂದಾಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಕೃಷ್ಣ ಬೈರೇಗೌಡರು ಆಗಮಿಸಲಿದ್ದಾರೆ. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯ ಮಟ್ಟದ ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರು, ಆಮೇಲೆ ನಮ್ಮ ಕರ್ನಾಟಕದ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಿಂದಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಮತ್ತು ನಮ್ಮ ರೋಣ ತಾಲೂಕಿನ ಜನಪ್ರಿಯ ಶಾಸಕರಾದ ಜಿ ಎಸ್ ಪಾಟೀಲರು, ಅದೇ ರೀತಿ ನಮ್ಮ ನರಗುಂದದ ಜನಪ್ರಿಯ ಶಾಸಕರಾದ ಸಿ ಸಿ ಪಾಟೀಲರು, ನೂರುಗುಂದದ ಶಾಸಕರಾಗಿರ್ತಕ್ಕಂಥ ಕೋನರೆಡ್ಡಿ ಸರು, ಶಿರಟ್ಟಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಲಮಾಣಿ ಸರ್ ಅವರು ಮತ್ತು ನಮ್ಮ ಗದಗಿನ ಎಮ್ ಎಲ್ ಸಿ ಅವರಾಗಿರ್ತಕ್ಕಂಥ ಸಂಕನೂರ್ ಸರ್ ಅವರು, ಇನ್ನೊಬ್ಬರು ಎಮ್ ಎಲ್ ಸಿ ಅವರಾಗಿರ್ತಕ್ಕಂಥ ಸಲೀಂ ಮೊಹಮ್ಮದ್ ಸರ್ ಅವರು, ಆಮೇಲೆ ನಮ್ಮ ಕರ್ನಾಟಕ ರಾಜ್ಯ ಪಂಚಾಯತ್ ಪರಿಷತ್ತು ಇದರ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಟರಾವ್ ಗೋಡ್ಪಡೆ ಅವರು, ಆಮೇಲೆ ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಪಾಟೀಲ್ರು, ಅದೇ ರೀತಿ ಕಳಕಪ್ಪನವರು ಬಂಡಿಯವರು, ಐ ಜಿ ಸಂಧಿಯವರು, ಬಿ ಆರ್ ಯಾವಗಲ್ರವರು, ಗಡ್ಡದೇವ್ರ ಮಠರು, ರಾಮಣ್ಣ ಲಮಾಣಿಯವರು, ರಾಮಕೃಷ್ಣ ದೊಡ್ಡಮಣಿಯವರು ಇವರೆಲ್ಲ ಆವತ್ತಿನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ದಯವಿಟ್ಟು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಈ ಎಲ್ಲ ವಿಷಯವನ್ನು ನಮ್ಮ ಮುಂದೆ ಸಾದರಪಡಿಸಲಾಗಿದೆ. ಆಮೇಲೆ ಈ ವಿಷಯವನ್ನು ದಯವಿಟ್ಟು ಎಲ್ಲ ತಮ್ಮ ಈ ರೀತಿ ಅಂತಂದರೆ ಎಡಿಷನ್ಗಳಲ್ಲಿ ಬರುವಂತೆ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಬರುವಂತೆ ಈ ವಿಷಯವನ್ನು ಪ್ರಕಟ ಮಾಡಬೇಕು ಅಂತ ನಮ್ಮ ಹತ್ರ ವಿನ್ನಹ ಅಂತಕ್ಕಂಥದ್ದು. ಆಮೇಲೆ